ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕನ ಬಳಗದ ವತಿಯಿಂದ ಅಪ್ಪಾಜಿ ಅವರಿಗೆ ಸನ್ಮಾನ ನಡೀತಾ ಇದೆ. ದಯವಿಟ್ಟು ಗೀತಕ್ಕವರು ಪ್ರೇಮ ಪಟ್ಲ ಕುರಿಸಿದ ಸಾಕ್ಷಿಗಳಾಗಬೇಕು ಅಂತ ಅವರಿಗೆ ನಾವು ಹಾಕಿಬಿಟ್ಟು ಅಪ್ಪರಿಬ್ಬರ ಮುಂದೆ ಅಪ್ಪಾಜಿಯವ್ರ ಮೇಲೆ ಯಾರು ಹೂ ಹಾಕ್ಬೇಡ್ರಿ, ಆ ಪಾದಕ್ಕೆ ಹಾಕ್ಬೇಕು ಅಂತ. ಈಗ ರೀ ಅಪ್ಪರ ಈಗ ಗೀತಕ್ಕವರು ಪ್ರೇಮಕ್ಕವರು. ಓಂ ಶ್ರೀ ಗುರು ಬಸವಲಿಂಗಾಯ. ಅಕ್ಕನ ಸಂಘ ಅಕ್ಕನ ಬಳಗದ ಒಂದು ವೈಶಿಷ್ಟ್ಯ ಏನು ಅಂದ್ರೆ ಪರಮ ಪೂಜ್ಯರಿಗೆ ಅಭಿನಂದನಾ ಸಮಾರಂಭ ಮಾಡುವುದರ ಮೂಲಕ 75 ವರ್ಷದ ಅಮೃತ ಮಹೋತ್ಸವ ಪ್ರಯುಕ್ತವಾಗಿ 75,000 ರೂಪಾಯಿ ಕಾಣಿಕೆಯನ್ನು ಸಹಿತ ಪರಮ ಪೂಜ್ಯರಿಗೆ ನೀಡ್ತಾ ಇದ್ದಾರೆ. ಅದು ಚಪ್ಪಳರ ಹುಡುಗಿ ಭಕ್ತರಿಗೆ ಅದಕ್ಕೆ ಇದು ನಮ್ಮೆಲ್ಲರಿಗೂ ದಾರಿದೀಪವಾಗಬೇಕು ಅನ್ನುವಂಥ ಕೊಡೋ ದೊಡ್ಡದಲ್ಲ, ಆ ಭಾವ ಬಹಳ ದೊಡ್ಡದು ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳುವುದರ ಮೂಲಕ ಈಗ ಪರಮ ಪೂಜ್ಯರಿಗೆ ಗೌರವಿಸಿ ಸನ್ಮಾನಿಸ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಅಪ್ಪರ ಅಮೃತ ಮಹೋತ್ಸವ ಧ್ವನಿಸುರುಳಿ ಪ್ರಯುಕ್ತವಾಗಿ ಅಕ್ಕನ ಬಳಗದವರು ಅದ್ರ ಮೇಲೆ ಒಂದು ನೃತ್ಯವನ್ನ ಮಾಡ್ತಾರೆ. ನೃತ್ಯವನ್ನ ಅಕ್ಕನ ಬಳಗದ ಎಲ್ಲ ತಾಯಂದ್ರೆ ಮಾಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಎಲ್ಲ ಶರಣ ಬಂಧುಗಳೇ, ಇಲ್ಲಿ ಅಕ್ಕನ ಬಳಗ ತಾಯಂದಿರೆಲ್ಲ ಸೇರಿ ಆಶ್ರಮ ನೀಲಾಂಬಿಕಾ ಆಶ್ರಮವನ್ನು ನಡೆಸ್ತಾ ಇದ್ದಾರೆ. ಈ 75,000 ರೂಪಾಯಿ ಈ ವರ್ಷ ಅವರಿಗೆ ಕೊಟ್ಟು ಆಶ್ರಮಕ್ಕೆ ಏನಾರ ಮಾಡಿ. ಅದಕ್ಕೆ ಸಮರ್ಪಣೆ ಮಾಡಿರುವಂತಹ ದಾಸೋಹವನ್ನು ನಿಮ್ಮೂರಿನ ಏಳಿಗೆಗಾಗಿ ಆಶ್ರಮಕ್ಕಾಗಿ ಏನಾದರೂ ಮಾಡಿ ಅಂತ ಮತ್ತೆ ಅವರಿಗೆ ತಿಳಿಸಿ ಪರಮ ಪೂಜೆಗಳು ಬಂದಿದ್ದಾರೆ. ಪರಮ ಪೂಜೆಯ ಹೃದಯ ವೈಶಾಲ್ಯತೆಗೆ ನಾವೆಲ್ಲರೂ ಚಿರಋಣಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಹೇಳುವುದರ ಮೂಲಕ ಒಂದು ಫೋಟೋ ಸೆಷನ್ ತಗೊಂಡು ಈಗ ಶ್ರೀಮಯ ಹುಡುಗಿ ಅಪ್ಪಾಜಿಯವರ ಬಗ್ಗೆ ಮಾತಾಡ್ತಿಲ್ಲ, ಮುಂಚೆನಡೆ ಬಂದು ಕೂತಾಳ ಮಗಳು. ಹಾಗೆ ದಯವಿಟ್ಟು ತನ್ನ ವಿಚಾರಗಳನ್ನು ಹಂಚಿಕೊಳ್ಳಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ಶ್ರೀಮಯಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಮನದಲ್ಲಿ ಸ್ಮರಿಸುತ್ತಾ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಕ್ಕೆ ನಮಸ್ಕರಿಸಿ, ಡಾಕ್ಟರ್ ಗುರುಬಸವ ಪಟ್ಟದೇವರನ್ನು ನಮಸ್ಕರಿಸಿ, ಡಾಕ್ಟರ್ ಪೂಜ್ಯ ಮಹಾದೇವಮ್ಮನವರ ಪಾದಕ್ಕೆ ನಮಸ್ಕರಿಸಿ, ಇಲ್ಲಿ ನೆರೆದಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಏಕೈಕ ಶರಣು ಶರಣಾರ್ಥಿ. ಇಂದು ನಾನು ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಜೀವನ ಚರಿತ್ರೆ ಬಗ್ಗೆ ಹೇಳುತ್ತಿದ್ದೇನೆ. ಕಂಗಳಲ್ಲಿ ಕರುಣೆ, ಮನದಲ್ಲಿ ಶರಣರ ಆದರ್ಶ ಚಿಂತನೆ, ಹೃದಯದಲ್ಲಿ ತಾಯಿಯ ಪ್ರೀತಿ ವಾತ್ಸಲ್ಯ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ಶರಣವಾಣಿಯಂತೆ ಬಾಗಿದ ತಲೆ, ಮುಗಿದ ಕೈ. ಎಷ್ಟು ಹೇಳಿದರೆ ಸಾಕು. ಥಟ್ಟನೆ ಭಾಗಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ದರ್ಶನವಾಗುತ್ತದೆ. ಪಟ್ಟದೇವರ ಪೂರ್ವಾಶ್ರಮ ಹೆಸರು ಶಿವರಾಜ. 1950 ಆಗಸ್ಟ್ 25ರಂದು ನಾರಾಯಣ
ಈ ಮಗುವಿಗೆ ಪೂಜ್ಯರು ಆಶೀರ್ವದಿಸಬೇಕು ಅಂತ ಕೇಳ್ಕೊತಾರೆ. ಈಗ ಈಗ ಧ್ವನಿ ಸುರುಳಿಗೆ ಸಂಬಂಧಪಟ್ಟಂತೆ ಈಗ ಅಕ್ಕನ ಬಳಗದವರು ಒಂದು ನೃತ್ಯವನ್ನ ಇಲ್ಲಿ ಸಾಧನೆಪಡಿಸಬೇಕು ಅಂತ ಹೇಳ್ತಾ ಇದ್ರು. ನಂತರ ಸನ್ಮಾನವನ್ನ ಮಾಡಬೇಕು ಅಂತ ಕಳಕಳಿಯ ಮನವಿಯನ್ನು ಮಾಡ್ಕೊತೀವಿ. ಹಾರ ಯಾರು ಹಾಕಬೇಡ. ದಯವಿಟ್ಟು ಈ ಕಾರ್ಯಕ್ರಮ ಆದ ನಂತರ